ಈಗ ಬಹುತೇಕ ಅಡಿಕೆಯ ತೋಟಗಳಲ್ಲಿ ಒಂದೇ ಸಮಸ್ಯೆ ಇರ್ತಕ್ಕಂಥದ್ದು ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್. ಏನಾಗ್ತಿದೆ ಗೊತ್ತಾ ನಿಮ್ಮ ತೋಟದಲ್ಲಿ? ಹೂಗುಚ್ಚದ ತುದಿಯಲ್ಲಿ ಕಪ್ಪು ಮಚ್ಚೆ ಕಾಣಿಸ್ಕೊಳ್ಳುತ್ತೆ. ಹೂ ತೆರೆದುಕೊಳ್ಳೋ ಮುಂಚೆನೆ ಒಣಗೋಗ್ತದೆ. ಕಾಯಿ ಸೆಟ್ ಆಗೋದೇ ಇಲ್ಲ, ಬಿದ್ದು ಹೋಗ್ತದೆ. ನಮಸ್ಕಾರ ರೈತ ಬಾಂಧವರೇ. ಈಗ ಬಹುತೇಕ ಅಡಿಕೆಯ ತೋಟಗಳಲ್ಲಿ ಒಂದೇ ಸಮಸ್ಯೆ ಇರ್ತಕ್ಕಂಥದ್ದು ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ, ಹೂಗುಚ್ಚದ ತುದಿಯಲ್ಲಿ ಕಪ್ಪು ಮಚ್ಚೆ ಕಾಣಿಸ್ಕೊಳ್ಳುತ್ತೆ. ಹೂ ತೆರೆದುಕೊಳ್ಳೋ ಮುಂಚೆನೆ ಒಣಗೋಗ್ತದೆ. ಕಾಯಿ ಸೆಟ್ ಆಗೋದೇ ಇಲ್ಲ, ಬಿದ್ದೋಗ್ತದೆ. ಸೊ ಕೊನೆಗೆ ಸಂಪೂರ್ಣ ಹಿಂಗಾರ ಕೂಡ ಒಣಗ್ತದೆ. ಇದನ್ನ ನಾವೇನಾದರೂ ಇಗ್ನೋರ್ ಮಾಡಿದರೆ ಒಂದು ಸೀಸನ್ ಈಲ್ಡ್ ಕಂಪ್ಲೀಟ್ ಕಡಿಮೆ ಆಗ್ತದೆ. ರೈತರೇ, ಸತ್ಯ ಹೇಳ್ಬೇಕು ಅಂತಂದ್ರೆ ಇದು ಫಂಗಸ್ ಮಾತ್ರ ಸಮಸ್ಯೆ ಅಲ್ಲ. ಇದು ಇನ್ಫ್ಲೋರೆಸೆನ್ಸ್ ಡೈಬ್ಯಾಕ್ ಬರ್ತಕ್ಕಂಥದ್ದು ಫಂಗಸ್ ಇಂದ. ಇದು ಒಂದರ ಸಮಸ್ಯೆ ಮಾತ್ರ ಅಲ್ಲ, ಇದು ಸಾಯಿಲ್ ಜೀವಂತ ವ್ಯವಸ್ಥೆ ಕುಸಿದಿರತಕ್ಕಂಥ ಒಂದು ಸೂಚನೆ ನಿಮ್ಮ ತೋಟದಲ್ಲಿ ಕಾಣಿಸ್ತಾ ಇದೆ. ಸೊ ನಿಮ್ಮ ಮಣ್ಣು ಜೀವಂತವಾಗಿದ್ದರೆ ಅದರೊಳಗಡೆ ಉಪಕಾರಿ ಬ್ಯಾಕ್ಟೀರಿಯಾಗಳು, ಫಂಗೈಗಳು, ಆಕ್ಟಿನಮೈಸಿಟ್ಸು ಮತ್ತು ಎರೆಹುಳುಗಳು ಇರ್ತವೆ. ಇವಿದ್ರೆ ನ್ಯೂಟ್ರಿಯೆಂಟ್ ಸಪ್ಲೈ ಮಾಡ್ತವೆ, ಗಿಡಕ್ಕೆ ಸಾಕಾಗುವಷ್ಟು ಪೋಷಕಾಂಶಗಳನ್ನ ಸಪ್ಲೈ ಮಾಡ್ತವೆ. ಏನಾಗ್ತಿದೆ ಗೊತ್ತಾ ನಿಮ್ಮ ತೋಟದಲ್ಲಿ? ಹೆಚ್ಚು ರಾಸಾಯನಿಕಗಳ ಬಳಕೆ, ಸಾವಯವ ತ್ಯಾಜ್ಯಗಳು ಕಡಿಮೆ ಆಗ್ತಾ ಇದೆ ಅಥವಾ ಇರ್ತಕ್ಕಂಥ ತ್ಯಾಜ್ಯಗಳು ಕಳೀತಾ ಇಲ್ಲ. ಸಾಯಿಲ್ ಮಣ್ಣು ಗಟ್ಟಿ ಆಗ್ತಾ ಇದೆ. ಇದರಿಂದ ಮೈಕ್ರೋಬಿಯಲ್ ಫುಡ್ ವೆಬ್ ಕುಸಿತಾ ಇದೆ. ಅಂದ್ರೆ ನಿಮ್ಮ ತೋಟದಲ್ಲಿ ದಿನದಿಂದ ದಿನಕ್ಕೆ ಆ ಒಂದು ಆಹಾರ ಸರಪಳಿ ಅಂತಕ್ಕಂಥದ್ದು ಕುಸಿತಾ ಇದೆ. ಈ ಕುಸಿತಾ ಇರೋದ್ರಿಂದ ಫಾಸ್ಫರಸ್ ಗಿಡಕ್ಕೆ ತುಂಬಾ ಮುಖ್ಯ. ಈ ಸ್ಟೇಜಲ್ಲಿ ಅದು ಲಾಕ್ ಆಗ್ತಾ ಇದೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೂಕ್ಷ್ಮ ಪೋಷಕಾಂಶಗಳು ಸಿಗದಂಗೆ ಆಗ್ತಾ ಇದೆ ಬೇರ್ಗೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಆ ಗಿಡಕ್ಕೆ ಎಷ್ಟು ಶಕ್ತಿ ಇರಬೇಕಾಗಿತ್ತೋ ಅಷ್ಟು ಶಕ್ತಿಗಿಂತ ಕಡಿಮೆ ಆಗ್ತಾ ಇದೆ. ಸೊ ಯಾವುದೇ ಮರ ಫ್ಲವರಿಂಗ್ ಸ್ಟೇಜ್ನಲ್ಲಿ ಮ್ಯಾಕ್ಸಿಮಮ್ ಶಕ್ತಿ ಬೇಕಾದಕ್ಕೆ, ಅದನ್ನ ಫ್ಲವರ್ ಬಂದು ಅದನ್ನ ಉಳಿಸ್ಕೊಳ್ಳಿಕ್ಕೆ. ಆದರೆ ಎನರ್ಜಿ ಇಲ್ಲ ಅಂದಾಗ ಏನಾಗುತ್ತೆ ಅಂತಂದ್ರೆ, ಆ ಫ್ಲವರ್ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ಲ, ಡ್ರಾಪ್ ಆಗ್ತದೆ. ಇದು ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆ. ಒಂದು ರಿಸರ್ಚ್ ಮಾಡಿರ್ತಕ್ಕಂಥವರು, ವಿಜ್ಞಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು, ಪೋಷಕಾಂಶಗಳು ಇಂಬ್ಯಾಲೆನ್ಸ್ ಆದರೆ ಡೈಬ್ಯಾಕ್ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರು ಹೇಳ್ತಾರೆ, ಸ್ಟ್ರಾಂಗ್ ರೈಜೋಸ್ಫಿಯರ್ ಬಯಾಲಜಿ ಇದ್ದರೆ ಫ್ಲವರಿಂಗ್ ಸ್ಟೇಬಲ್ ಆಗುತ್ತೆ. ಇದರ ಅರ್ಥ ಏನಂತಂದ್ರೆ, ರೈಜೋಸ್ಫಿಯರ್ ಮಣ್ಣಿನಲ್ಲಿ ಜೀವ ವೈವಿಧ್ಯತೆ ಚೆನ್ನಾಗಿದ್ರೆ ಫ್ಲವರ್ಸು ಸ್ಟೇಬಲ್ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಸಾಯಿಲ್ ಫುಡ್ ವೆಬ್ ಕಾನ್ಸೆಪ್ಟ್ನ ಡಾಕ್ಟರ್ ಹೆಲೈನ್ ಹೇಳ್ತಾರೆ, ಹೆಲ್ತಿ ಮೈಕ್ರೋಬ್ಸ್ ಇಸ್ ಈಕ್ವಲ್ ಟು ಹೆಲ್ತಿ ಕ್ರಾಪ್ ಅಂತ ಹೇಳ್ತಾರೆ. ಮಣ್ಣಿನಲ್ಲಿ ಆರೋಗ್ಯವಾದ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಅದು ಬೆಳೆಯ ಆರೋಗ್ಯ ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಹಾಗಾದ್ರೆ ಸೊಲ್ಯೂಷನ್ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಸೊ ಸೊಲ್ಯೂಷನ್ ಇಷ್ಟೇ, ನಿಮ್ಮ ನಿರ್ಜೀವ ಮಣ್ಣನ್ನ ಜೀವಂತಿಕೆ ಮಾಡ್ಕೊಳ್ಳಕ್ಕಂಥದ್ದೇ ಇಲ್ಲಿ ಸೊಲ್ಯೂಷನ್ನು. ಸೊ ಇಲ್ಲಿ ಸೊಲ್ಯೂಷನ್ ಆಗಿ ಬರ್ತಕ್ಕಂಥದ್ದು ಏನಂತಂದ್ರೆ, ಇವತ್ತು ರೈತರ ಮಟ್ಟದಲ್ಲಿ ಮಣ್ಣು ಪುನರುಜ್ಜೀವನ ಮಾಡ್ತಕ್ಕಂಥದ್ರಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಜೈವಿಕ ಒಳಸಿರಿ ಅಂತಂದ್ರೆ ಅದು ಡಾಕ್ಟರ್ ಸಾಯಿಲ್ ಅರೇಕಾ. ಸೊ ಇದನ್ನ ನೀವು ಮಣ್ಣಿಗೆ ಬಳಸಿದಾಗ ಏನೆಲ್ಲ ಆಗತ್ತೆ ಅಂತಕ್ಕಂಥದ್ದು ಲಾಭಗಳಂತ ನಾವು ನೋಡಿದಾಗ, ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ ಆ ತೋಟದಲ್ಲಿ, ಪೋಷಕಾಂಶಗಳು ಅನ್ಲಾಕ್ ಆಗ್ತವೆ, ಅನ್ಲಾಕ್ ಆಗಿ ಗಿಡಕ್ಕೆ ಸಪ್ಲೈ ಕೊಡ್ತದೆ. ಬೇರಿನ ವಲಯ ಆಕ್ಟಿವೇಟ್ ಆಗ್ತದೆ, ಅಂದ್ರೆ ಪೋಷಕಾಂಶ ತಗೊಳ್ಳೋದ್ರಲ್ಲಿ, ನೀರು ತಗೊಳ್ಳೋದ್ರಲ್ಲಿ ತುಂಬಾ ಆಕ್ಟಿವೇಟ್ ಆಗ್ತದೆ. ಎರೆಹುಳುಗಳ ಆಕ್ಟಿವಿಟಿ
ಹೆಚ್ಚಾಗಿ, ಸೊ ಅಲ್ಲಿ ಒಂದು ಮಣ್ಣಿನ ಜೀವಂತಿಕೆ ಹೆಚ್ಚಾಗಿ ಆ ಮಣ್ಣಿನಲ್ಲಿ ನಡಿಬೇಕಾಗಿರ್ತಕ್ಕಂಥ ಎಲ್ಲಾ ಕ್ರಿಯೆಗಳು ಚೆನ್ನಾಗಿ ನಡೀತದೆ. ಸೊ ಫೈನಲಿ ರಿಸಲ್ಟ್ ಏನಾಗತ್ತಂತಂದ್ರೆ ಗಿಡಕ್ಕೆ ಅವಶ್ಯಕತೆ ಇರುವಷ್ಟು ಪೋಷಕಾಂಶಗಳು ಸಪ್ಲೈ ಆಗ್ತದೆ. ಆ ಒಂದು ಫ್ಲವರ್ ಸ್ಟೇಜ್ ನಲ್ಲಿ ಸ್ಟ್ರೆಸ್ ಕಡಿಮೆ ಆಗ್ತದೆ. ಡೈಬ್ಯಾಕ್ ನ್ಯಾಚುರಲ್ ಆಗಿ ಕಂಟ್ರೋಲ್ ಬರ್ತದೆ. ಸೊ ಇದರಿಂದ ಪ್ರತಿಯೊಬ್ಬ ರೈತರು ಇದು ಡೈಬ್ಯಾಕ್ ಆಗ್ತಾ ಇದೆ, ಇದಕ್ಕೆ ಔಷಧಿ ಹೊಡಿಬೇಕು, ಟೆಂಪ್ರರಿ ಕಂಟ್ರೋಲ್ ಮಾಡ್ಲಿಕ್ಕೆ ಹೊಡಿಬಾರ್ದಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ರೂಟ್ ಕಾಸ್, ಸೊ ಮೂಲ ಸಮಸ್ಯೆಯನ್ನ ಹುಡುಕಿ ಮಣ್ಣನ್ನ ಜೀವಂತಿಕೆ ಮಾಡ್ಕೊಳ್ಳೋದ್ರಿಂದ, ಮಣ್ಣಿನಲ್ಲಿ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸಿಕೊಳ್ಳೋದ್ರಿಂದ ಪರ್ಮನೆಂಟ್ ಆಗಿ ಈ ಸಮಸ್ಯೆಯ ಪ್ರಭಾವ ಕಡಿಮೆ ಆಗಿ ಸೊ ನಿಮಗೆ ಉತ್ಕೃಷ್ಟವಾದ ಬೆಳೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಈ ತರದ ವಿಚಾರಗಳನ್ನ ಏನೇ ಇದ್ರು ನೀವು ಈ ವಿಡಿಯೋ ನೋಡಿದ ತಕ್ಷಣ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಅದಕ್ಕೆ ಪರಿಪೂರ್ಣವಾದ ರೂಟ್ ಕಾಸ್ ಸೊಲ್ಯೂಷನ್ಸ್ ನ ನಮ್ಮ ಕಡೆಯಿಂದ ನಿಮಗೆ ಒದಗಿಸ್ತೀರಿ. ಧನ್ಯವಾದಗಳು.